ಆಫೀಸಿಗೆ ರೀಚ್ ಆಗ್ತಿದ್ದಂತೆ ಫಾಸ್ಟಾಗಿ ಕ್ಯಾಬ್ ಇಳಿದು ಒಳಗಡೆ ಓಡಿ ಬಂದ ಆರಾಧ್ಯ ಅವರ ವರ್ಕ್ ಮಾಡ್ಕೊಳ್ತಿದ್ದ ಎಂಪ್ಲಾಯೀಸ್ಗಳನ್ನ ನೋಡಿ ಶಾಕ್ ಆಗ್ತಾ ಅಪ್ರಿಷಿಯೇಟ್ ಮಾಡುವಂತ ಇವಾಗಲೇ ಬೇರೆ ವಾಹನಗಳನ್ನ ಅಥವಾ ಜನರನ್ನ ರಿಕ್ರೂಟ್ ಮಾಡ್ಕೊಂಡಿದ್ದಾರಾ ಅಂದ್ಕೊಳ್ತಾ ಕ್ರಿಶ್ಚಿಯನ್ ಕ್ಯಾಬಿನ್ ಕಡೆ ಹೋದ್ಲು. ಆ ಕ್ಯಾಬಿನ್ ಖಾಲಿಯಾಗಿರೋದ್ರಿಂದ ಮಲ್ಲೇಶ್ವರಿ ಕ್ಯಾಬಿನ್ ಕಡೆ ಹೋದ್ಲು. ಆ ಕ್ಯಾಬಿನ್ ಕೂಡ ಖಾಲಿಯಾಗಿರೋದ್ರಿಂದ ಅತ್ತ ಬರ್ತಿದ್ದ ಫ್ಯೂನನ್ನು ಕರೆದು ಕೃಷ್ಣ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ಲು ಕಂಗಾಲಾಗಿ. ಗೊತ್ತಿಲ್ಲ, ಬೆಳಗ್ಗಿನಿಂದ ಕಾಣಿಸ್ತಿಲ್ಲ, ಆದರೂ ಮೇಡಮ್ ಸರ್ ಹೆಸರು ಹಿಡಿದು ಕರೀತಿದ್ದೀರಲ್ಲ ಅಂತ ಕೇಳ್ದ. ಏನು ನಡೀತು ಅಂತ ಅನುಮಾನದಿಂದ ಕೇಳ್ದ. ನಮ್ಮ ಕಂಪನಿ ಕೊಲ್ಯಾಪ್ ಆಗೋಗ್ತಿದೆ ಅಂತ ನ್ಯೂಸ್ ಬಂದಿದೆ, ನಿಜಾನಾ? ಇದೆಲ್ಲ ಹೇಗೆ ನಡೀತೋ ನಿಜಕ್ಕೂ ಅಂತ ಅವ್ರನ್ನ ಕೇಳಿದ್ಲು ಆರಾಧ್ಯ. ಏನೋ ನಮಗೆ ಗೊತ್ತಿಲ್ಲ, ಎಲ್ಲರೂ ಇದರ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. ನಿನ್ನೆವರೆಗೂ ಚೆನ್ನಾಗಿದ್ದ ಕಂಪ್ನಿಗೆ ರಾತ್ರೋರಾತ್ರಿ ಏನಾಯಿತೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಆ ಫ್ಯೂನ್. ನಿಜಕ್ಕೂ ಇಷ್ಟಕ್ಕೂ ಅಪ್ಪ ಎಲ್ಲಿದ್ದಾರೆ, ಮನೆಗೆ ಹೋಗಿ ನೋಡೋಣ ಅಂತ ಅಂದ್ಕೊಳ್ತಾ ಹೊರಗೆ ಬಂದ ಆರಾಧ್ಯಾಗೆ ಅಡ್ಡಲಾಗಿ ಬಂದ ಕಾರ್ ಡ್ರೈವರ್. ಹೀಗೋ ತಾಯಿ, ನಾನು ಕ್ಯಾಬ್ ಪೇಮೆಂಟ್ ಕೊಡ್ಬೇಕು ತಾನೇ, ಕೊಡದೆ ಆಗಿ ಹೊರಟೋದ್ರೆ ಹೇಗೆ ಅಂತ ಕೇಳ್ದ. ಕಂಗಾಲಿನಲ್ಲಿ ತಾನು ದುಡ್ಡು ತರಲಿಲ್ಲ ಅಂತ ನೆನಪಿಗೆ ಬಂದು ಆರಾಧ್ಯ, ಪಾಪ ನಿನಗೆ ದುಡ್ಡು ಬೇಕು ಅಂದರೆ ಅರ್ಜೆಂಟಾಗಿ ನನ್ನ ಬೇರೆ ಪ್ಲೇಸ್ ಕರ್ಕೊಂಡು ಹೋಗಬೇಕು ಅಂತ ಆರ್ಡರ್ ಮಾಡಿ ಕ್ಯಾಬ್ನಲ್ಲಿ ಕೂತ್ಲು ಆರಾಧ್ಯ. ಸ್ವಲ್ಪ ಸಮಯಕ್ಕೆ ಮನೆಗೆ ತಲುಪಿದ ಆರಾಧ್ಯ ಡ್ರೈವರ್ಗೆ ಹೊರಗೆ ಇರೋದು ಕೇಳಿ ಒಳಗಡೆ ಬಂದ್ಲು. ಇಲ್ವೋ, ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತಿದ್ದ ಕೃಷ್ಣ ಕಾಣಿಸ್ದ. ಅವನನ್ನು ನೋಡ್ತಿದ್ದಂತೆ, ಅಪ್ಪ ಅಪ್ಪ ನೀ ಚೆನ್ನಾಗಿದೆಯಲ್ಲ, ಮತ್ತು ಟಿ ವಿಯಲ್ಲಿ ನ್ಯೂಸ್ ಏನು ಅಂತ ಆಶ್ಚರ್ಯದಿಂದ ಕೇಳ್ದ ಕೃಷ್ಣನ ಹತ್ರ ಹೋದ್ಲು ಆರಾಧ್ಯ. ಅವನಿಗೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಸೋಫಾದಲ್ಲಿ ಕೂತಿದ್ದ ಮಲ್ಲೇಶ್ವರಿ, ಶ್ರಾವ್ಯ ಎಂಟ್ರೆನ್ಸ್ನಲ್ಲಿರೋ ಆರಾಧ್ಯನ ನೋಡಿದ ತಕ್ಷಣ, ಹಬ್ಬ ಇವಾಗ ಮತ್ತೊಂದು ಮೂವಿ ಕಾಣಿಸುತ್ತೆ, ಎಂಜಾಯ್ ಮಾಡೋಣ ಅಂತ ಒಬ್ರಿಗೊಬ್ರು ಕಿವಿ ಚಿಚ್ಕೊಳ್ತಾ ಆರಾಧ್ಯಳ ಕಡೆ ನೋಡ್ತಾ ಇದ್ರು. ಅವರಿಬ್ಬರ ನೋಟವನ್ನು ಲೆಕ್ಕಿಸ್ಕೊಳ್ತೆ, ಕೇಳ್ತಿದ್ರೆ ಏನು ಹೇಳ್ತಿಲ್ಲ ಯಾಕಪ್ಪ, ಮಾತಾಡಿ ಅಂತ ತಂದೆ ಭುಜ ಹಿಡಿದು ಕುಲುಕಿದ್ಲು ಆರಾಧ್ಯ. ಅವಳ ಮಾತುಗಳಿಗೆ ಕದ್ದಲಿದ ಕೃಷ್ಣ ಟಿ ವಿ ಆಫ್ ಮಾಡಿಬಿಟ್ಟು, ನೀವಿಬ್ಬರು ಇನ್ನೂ ಇಲ್ಲೇ ಏನು ಮಾಡ್ತಿದ್ದೀರಾ, ನಿಮಗೆ ಕಂಪ್ನಿಗೆ ಹೋಗೋ ಕೆಲಸ ಇಲ್ವಾ ಅಂತ ಮಲ್ಲೇಶ್ವರಿಯನ್ನು, ಹಾಗೆ ಕಾಲೇಜ್ಗೆ ಹೋಗಲ್ವಾ ಅಂತ ಶ್ರಾವ್ಯಳನ್ನು ಗದರಿಸಿ ಇಬ್ಬರನ್ನು ಹೊರಗೆ ಕಳಿಸ್ಬಿಟ್ಟ ಕೃಷ್ಣ. ಮೇನ್ ಡೋರನ್ನು ಲಾಕ್ ಮಾಡಿ ಆರಾಧ್ಯಳ ಕೈ ಹಿಡಿದು ರೂಮ್ ಒಳಗೆ ಎಳ್ಕೊಂಡು ಹೋದ ಕೃಷ್ಣ. ಪ್ಲೀಸಪ್ಪ, ಕಂಪ್ನಿಯನ್ನು ಬಿಡಬೇಡಿ, ಎಷ್ಟೋ ವರ್ಷಗಳ ಕಷ್ಟಪಟ್ಟು ಯಾರಿಗೂ ಯಾಕೆ ಸುಮ್ಮನೆ ಕೊಡ್ತಿದ್ದೀರಾ, ನಿಜಕ್ಕೂ ಏನು ನಡೀತು ಅಂತ ನಿಲ್ಲಿಸ್ದೆ ಮಾತಾಡ್ತಿದ್ದ ಆರಾಧ್ಯಳನ್ನು ಕೋಪದಿಂದ, ಏನು ಮಾಡಬೇಕು ನೀನೇ ಹೇಳು ಅಂತ ಅವನು ಕೈ ಕಟ್ಕೊಂಡು ನಿಂತ ಕೃಷ್ಣ. ಏನು ಮಾಡೋದು ಏನಪ್ಪ, ಅಲ್ಲ ಮಾರ್ನಿಂಗ್ನಿಂದ ನಿಮಗೆ ಕಾಲ್ ಮಾಡ್ತಿದ್ದೀನಿ, ಲಿಫ್ಟ್ ಮಾಡಲಿಲ್ಲ, ಯಾಕೆ? ನಿಜಕ್ಕೂ ಎಷ್ಟು ಕಂಗಾಲಾಗಿದೆ ಗೊತ್ತಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು ಆರಾಧ್ಯ. ನಾನು ಒಂದು ಕಾಲ್ ಲಿಫ್ಟ್ ಮಾಡ್ದಿದ್ರೇ ಇಷ್ಟೊಂದು ಕಂಗಾಲು ಬಿದ್ದೆ ಅಲ್ವಾ, ಮತ್ತು ನೀನು ನನ್ನ ಹತ್ರ ಮುಚ್ಚಿಟ್ಟ ವಿಷಯಗಳಿಗೆ ನಾನು ಹೇಗೆ ಫೀಲ್ ಆಗಿರಬಹುದು, ಇವಾಗಾದರೂ ತಿಳಿತಲ್ಲ ಅಂತ ನೇರವಾಗಿ ನೋಡ್ದ ಕೃಷ್ಣ. ನೀವು ಏನಂತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲಪ್ಪ ಅಂತ ಪ್ರಶ್ನಾರ್ಥಕವಾಗಿ ಅವನ ಕಡೆ ನೋಡ್ತಿದ್ದ ಆರಾಧ್ಯಾಗೆ, ನೀಲ್ ಡೌನ್ ಮಾಡು ಅಂತ ಆರ್ಡರ್ ಮಾಡ್ದ ಕೃಷ್ಣ. ಹಾಂ, ನಾನೇನಾದರೂ ಚಿಕ್ಕ ಹುಡುಗಿನ ನೀಲ್ ಡೌನ್ ಮಾಡೋದಕ್ಕೆ, ನಿಜಕ್ಕೂ ಯಾಕೆ ಮಾಡಬೇಕು ಅಂತ ರೋಷದಿಂದ ಕೇಳಿದ್ಲು ಆರಾಧ್ಯ. ತಂದೆ ಕೋಪದಿಂದ ನೋಡೋದನ್ನು ಕಂಡು ಸೈಲೆಂಟಾಗಿ ಹೇಳಿದ ಕೆಲಸ ಮಾಡಿದ್ಲು. ಒಂದು 5 ಮಿನಿಟ್ಸ್ಗೆ ಕಾಲುಗಳು ನೋವು ಬರ್ತಿದ್ದಂತೆ, ಅಮ್ಮ ಅಬ್ಬಾ ದೇವ್ರೇ ಅಂತ ಸೌಂಡ್ ಮಾಡ್ತಾ, ನಿಜಕ್ಕೂ ಇಷ್ಟು ವಯಸ್ಸಾಗಿರೋ ಮಗಳ ಕೈಯಲ್ಲಿ ನೀಲ್ ಡೌನ್ ಮಾಡಿಸೋದಕ್ಕೆ ನಿಮಗೆ ನಿಜಕ್ಕೂ ಮನಸ್ಸಾಕ್ಷಿ ಇಲ್ವಾ? ನಿಜಕ್ಕೂ ಕಂಪ್ನಿ ಕ್ಲೋಸ್ ಆಗಿ ಹೋಗ್ತಿದೆ ಅನ್ನೋ ಕೋಪ ನನ್ನ ಮೇಲೆ ಯಾಕೆ ತೋರಿಸ್ತಿದ್ಯಾ, ನಾನೇನು ಮಾಡಿದೆ ಅಂತ ಕೃಷ್ಣನನ್ನು ಕೋಪದಿಂದ ಕೇಳಿದ್ಲು ಆರಾಧ್ಯ. ಪಾಪ, ಆ ವಿಷಯ ಆಮೇಲೆ ಮಾತಾಡ್ಕೊಳ್ಳೋಣ, ಮುಂಚೆ ನಿನಗೆ ಅಧಿರಾಜ್ ವರ್ಮಾಗೆ ಮಧ್ಯದಲ್ಲಿ ಏನಿದೆಯೋ ಅದನ್ನು ಹೇಳು ಅಂತ ಕೇಳ್ದ ಕೃಷ್ಣ. ಇಷ್ಟರ ಮುಂಚೆ ಹೇಳಿದೆ ಅಲ್ವಾ, ಅವನಂದರೆ ನನಗೆ ಇಷ್ಟ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಅಷ್ಟೇನಾ? ಸರಿ, ಹಾಗಿದ್ರೆ ನೀನು ನನ್ನ ಹತ್ರ ಮುಚ್ಚಿಟ್ಟು ವಿಷಯ ಹೇಳೋವರೆಗೂ ಹಾಗೆ ನೀಲ್ ಡೌನ್ ಮಾಡು ಅಂತ ಕೋಪದಿಂದ ನೋಡ್ದ ಕೃಷ್ಣ. ಅಬ್ಬಾ ಏನಪ್ಪ ಇದು, ಅರ್ಥ ಇಲ್ಲದೆ ಮಾತಾಡ್ತಿದ್ಯಾ? ನಮ್ಮ ಆಫೀಸ್ ಕೈ ಬಿಟ್ಟು ಹೋಗದಂತೆ ನೋಡ್ಕೊಳ್ಬೇಕು ತಾನೇ, ಈ ವಿಷಯದ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಬಿಡು ಅಂತ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಸರಿ, ಕಂಪ್ನಿ ಕ್ಲೋಸ್ ಆಗ್ತಿದೆ ಅಂತ ನಿನಗೆ ಯಾರು ಹೇಳಿದ್ರು ಅಂತ ಕ್ವೆಶ್ಚನ್ ಮಾಡ್ದ ಕೃಷ್ಣ. ನ್ಯೂಸ್ನಲ್ಲಿ ಬರ್ತಿದೆ ಅಲ್ವಾ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ಅದೆಲ್ಲ ಫೇಕ್ ನ್ಯೂಸ್,
ಬೇಕಂತಾನೆ ಮ್ಯಾಟರ್ ಎಲ್ಲವನ್ನ ಹೆಡ್ಲೈನಲ್ಲಿ ಹಾಕ್ಸಿದ್ದೀವಿ ಅಂತ ಆರಾಮವಾಗಿ ಹೇಳ್ತಿದ್ದು ಕೃಷ್ಣನ ಕಡೆ ಬೆಪ್ತ ಗಡಿ ಮುಖ ಹಾಕೊಂಡು ನೋಡ್ತಾ ಯಾಕೆ ಅಂತ ಏನು ಅರ್ಥ ಆಗದೆ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ಬಿಲ್ದಲ್ಲಿ ಅಡಗಿರೋ ಇಲಿಯನ್ನು ಹೊರಗೆ ಬರ್ಸೋದಕ್ಕೆ ಹೊಗೆ ಹಾಕ್ಬೇಕು ತಾನೇ, ಇಲ್ಲಿ ಇಲಿ ನೀನಾದರೆ ಹೊಗೆ ಆ ನ್ಯೂಸ್ ಅಂತ ಸುಡುವಂತೆ ಅವಳನ್ನ ನೋಡ್ತಂದ ಕೃಷ್ಣ. ಆ ಮಾತಿಗೆ ಆರಾಧ್ಯಗೆ ಮೈಂಡ್ ಬ್ಲಾಕ್ ಆಗೋಯ್ತು. ತನಗಾಗಿ ಪ್ಲ್ಯಾನ್ ಮಾಡಿದಾರಾ ಅಂತ ತಿಳಿದು ತಾನು ಇಷ್ಟು ಈಸಿಯಾಗಿ ಟ್ರ್ಯಾಪ್ನ ಸಿಕ್ಬಿದ್ನಲ್ಲ ಅಂತ ಅರ್ಥ ಆಗಿ ತಲೆ ಚಚ್ಕೊಂಡ್ಳು ಆರಾಧ್ಯ. ನಿಜಕ್ಕೂ ನೀನು ಮಾಡಿದ ಕೆಲಸ ಏನು ಚೆನ್ನಾಗಿಲ್ಲಪ್ಪ, ನೀನು ನನ್ನನ್ನು ಬರ್ಸೋದಕ್ಕಾಗಿ ಇಂಥ ಚೀಪ್ ಟ್ರಿಕ್ಸ್ ಪ್ಲೇ ಮಾಡ್ತೀಯಾ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಅಂತ ಕಿರಿಕಿರಿಯಿಂದ ಆರಾಧ್ಯ ಅಂದ್ಲು. ನಿಜಕ್ಕೂ ನಾನು ಮಾಡಿದ ತಪ್ಪೇನು ಅಂತ ಕೆಂಪಾದ ಕಣ್ಣುಗಳಿಂದ ಪ್ರಶ್ನಿಸ್ತಿದ್ದ ಆರಾಧ್ಯಳ ಕಡೆ ಒಂದು ಕ್ಷಣ ನೋಡಿ, ಇವಾಗಾದರೂ ನೀನು ನನ್ನ ಹತ್ರ ಮುಚ್ಚಿಟ್ಟ ವಿಷಯ ಹೇಳಬೇಕಂತ ಅನ್ನಿಸ್ತಿಲ್ವಾ ಅಂತ ಬೇಸರದಿಂದ ಕೇಳಿದ ಕೃಷ್ಣ. ನಿಜಕ್ಕೂ ಯಾವುದ್ರ ಬಗ್ಗೆ ಅಪ್ಪ ನೀನು ಮಾತಾಡೋದು ಅಂತ ಅರ್ಥ ಆಗದೆ ಗೊಂದಲ ಸ್ಥಿತಿಯಲ್ಲಿ ಕೇಳಿದ ಆರಾಧ್ಯಾಗೆ ಅಧಿರಾಜ್ ವರ್ಮ ಜೊತೆ ನಡೆದ ನಿನ್ನ ಮದುವೆ ವಿಷಯ ಅಂತ ಬಾಂಬ್ ಸಿಡಿಸ್ತಾ ಕೃಷ್ಣ. ಆ ಮಾತಿಗೆ ಅದಿರ್ ಹೇಳ್ತಾ ಈ ವಿಷಯ ನಿನಗೆ ಹೇಗೆ ತಿಳಿತು ಅಂತ ಕಳವಳದಿಂದ ಕೇಳಿದ್ಲು ಆರಾಧ್ಯ. ನಾನು ನಿಜಕ್ಕೂ ನಿನ್ನ ತಂದೆನೇನಾ, ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟು ನಾರ್ಮಲಾಗಿ ಹೇಗಿದೆಯಾ ಆರಾಧ್ಯ ಅಂತ ಕ್ವೆಶ್ಚನ್ ಮಾಡ್ತಿದ್ದ ಕೃಷ್ಣನ ಕಡೆ ಬೇಸರದಿಂದ ನೋಡ್ತಾ, 3 ತಿಂಗಳಲ್ಲಿ ಅಧಿರಾಜ್ ವರ್ಮ ಡಿವೋರ್ಸ್ ತೊಗೊಂಡ್ರೆ ಎಲ್ಲ ನಾರ್ಮಲ್ ಆಗೋಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಈ ವಿಷಯ ಅಪ್ಪನವರೆಗೂ ತಲುಪಿದೆ, ಇವಾಗ ಏನು ಮಾಡಬೇಕು ಅಂತ ಆಲೋಚನೆಯಲ್ಲೇ ಬಿದ್ಲು ಆರಾಧ್ಯ. ಅದೇ ಟೈಮ್ನಲ್ಲಿ ಅಲ್ಲಿಗೆ ಬಂದ ಅಧಿರಾಜ್ ವರ್ಮ. ಇನ್ನಷ್ಟು ಸಮಯ ಹಾಗೆ ಇದ್ರೆ ಕಾಲುಗಳು ಯಾಕೆ ವರ್ಕ್ ಮಾಡಲ್ಲ ಗೊತ್ತಾ, ಆದರೆ ಸಾರಿ ಅನ್ನೋದು ಅವಳನ್ನ ಎಪ್ಸಿ ನಿನಗೆ ಪನಿಷ್ಮೆಂಟ್ ಯಾರು ಕೊಟ್ಟರು ಅಂತ ಕೇಳ್ದ. ತನ್ನ ತಂದೆ ಕಡೆ ಕೋಪದಿಂದ ನೋಡ್ತಾ ಮೌನವಾಗಿ ನಿಂತಲು ಆರಾಧ್ಯ. ಏನಿದು ಕೃಷ್ಣ ಅವರೇ ಅಂತ ಕ್ವೆಶ್ಚನ್ ಮಾಡಿದ ಅಧಿರಾಜ್ ವರ್ಮ ಜೊತೆ. ಇದು ನನ್ನ ಮಗಳಿಗೆ ಸಂಬಂಧಿಸಿದ ವಿಷಯ ಅಂತ ಅಧಿರಾಜ್ ವರ್ಮಗೆ ಹೇಳಬೇಕಂತಿದ್ರೂ ಕೂಡ ಇವಾಗ ಆರಾಧ್ಯ ಅವನ ಹೆಂಡತಿ ಅನ್ನೋ ಉದ್ದೇಶದಿಂದ ಕೃಷ್ಣ ಬಾಯನ್ನು ಬಿಡಲಿಲ್ಲ. ಹೌದು, ನೀನಿವಾಗ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ಹೌದಾ, ನಿಜಕ್ಕೂ ನೀನೇನು ಅಂದ್ಕೊಳ್ತೀಯಾ ಅಂತ ಐಬ್ರೋ ರೈಸ್ ಮಾಡ್ತಾ ಅವಳ ಕಡೆ ನೋಡ್ದ. ಅಂದರೆ ನಾನು ನಿನ್ನ ತಲೆ ಮೇಲೆ ಹೊಡೆದು ಓಡಿ ಹೋದೆ ಅಲ್ವಾ, ಆ ವಿಷಯ ನಮ್ಮ ಅಪ್ಪನಿಗೆ ಹೇಳೋದಕ್ಕೆ ಬಂದಿದ್ಯಾ ಅಂತ ಅನುಮಾನದಿಂದ ನೋಡಿದ್ಲು ಆರಾಧ್ಯ. ಆರಾಧ್ಯಳ ಮಾತುಗಳಿಗೆ ಹೃದಯ ಗಡಗಡ ಅಂತಿದ್ರೆ, ನಿನ್ನನ್ನು ಕಾಪಾಡಿದವರು ಬುದ್ಧಿ ಕೆಡಿಸೋ ಟ್ಯಾಲೆಂಟ್ ಕೂಡ ಇದೆಯಾ ಅಂತ ಕೋಪದಿಂದ ಹಲ್ಲು ಕಡ್ದ ಕೃಷ್ಣ. ಅಂದರೆ ಏನೋ ಕೋಪದಲ್ಲಾಗಿ ಮಾಡಿದೆ ಅಂತ ತಲೆ ಕೇರ್ಕೊಳ್ತಾ ಹೇಳಿದ್ಲು ಆರಾಧ್ಯ. ಸರಿ, ನನ್ನ ಜೊತೆ ಬಾ ಅನ್ನುತ್ತಾ ಆರಾಧ್ಯಳ ಕೈ ಹಿಡಿದ ಅಧಿರಾಜ್ ವರ್ಮ. ನಾನು ನಿಜಕ್ಕೂ ಅಲ್ಲಿಗೆ ಬರಲ್ಲ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಎಲ್ಲ ಮುಗಿದು ಹೋಗಿದೆ, ಇಷ್ಟಲ್ಲೇ ಡಿವೋರ್ಸ್ ತೊಗೊಳ್ಳೋಣ ಅಂತ ಮುಲಾಜಿಲ್ಲದೆ ಹೇಳಿದ್ಲು ಆರಾಧ್ಯ. ನೀನು ಕೋರ್ಕೊಂಡಿದ್ದು ಎಂದಿಗೂ ನಡೆಯಲ್ಲ, ಅರ್ಥ ಆಗ್ತಿದೆಯಾ, ನನ್ನ ಜೊತೆ ಬರೋದನ್ನು ಬಿಟ್ಟರೆ ನಿನಗೆ ಇನ್ನೊಂದು ಆಪ್ಷನ್ ಏನೂ ಇಲ್ಲ ಅಂತ ಸೀರಿಯಸ್ ಆಗಂತಿದ್ದ ಅಧಿರಾಜ್ ವರ್ಮನನ್ನು ಭಯದಿಂದ ನೋಡ್ತಾ ಕೃಷ್ಣನ ಹಿಂದಕ್ಕೆ ಹೋಗಿ, ಇದು ನನ್ನ ಮನೆ, ನಾನು ಇಲ್ಲಿಂದ ಎಲ್ಲೂ ಬರಲ್ಲ, ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಂಗಾಲಾಗಿ ಹೇಳಿದ್ಲು ಆರಾಧ್ಯ. ಇಷ್ಟು ದಿನಗಳಿಂದ ತನ್ನ ಬಗ್ಗೆ ಟೆನ್ಷನ್ ಬಿದ್ದರೆ ಇವತ್ತು ಬಂದು ಡಿವೋರ್ಸ್ ಅಂತಿರೋ ಆರಾಧ್ಯಳ ಮೇಲೆ ಕೋಪ ಹೆಚ್ಚಾಗ್ತಾ ಹೋಯಿತು. ಕೊಲ್ಲುವಂತೆ ನೋಡ್ದ ಅಧಿರಾಜ್ ವರ್ಮ. ಪ್ಲೀಸ್ ಅಧಿರಾಜ್ ವರ್ಮ ಅವರೇ, ಆರಾಧ್ಯ ಇಲ್ಲಿ ಕೆಲವು ದಿನ ಇರ್ತಾಳೆ, ಅವಳು ನನಗೆ ಉತ್ತರ ಹೇಳಬೇಕಾದ ವಿಷಯಗಳು ಕೆಲವು ಇವೆ, ಒಪ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ ಕೃಷ್ಣನ್ನ ನೋಡಿ ಕರುಣೆ ಅನಿಸಿ, ನೀವು ಮನೆಗೆ ದೊಡ್ಡವರಾದ್ರಿಂದ ನಿಮ್ಮ ಮಾತು ತಳ್ಳಿ ಹಾಕಲಾರ್ದೆ ನಿಮ್ಮ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ, 1 ವಾರ ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ, ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅನ್ನುತ್ತಾ ಆರಾಧ್ಯಳ ಕೈಯಿಂದ ತೆಗೆದು ಹಾಕಿದ್ದ ಡೈಮಂಡ್ ರಿಂಗನ್ನು ತಿರುಗಿ ಅವಳಿಗೆ ತೊಡಿಸಿ ಅಲ್ಲಿಂದ ಹೊರಟೋದ ಅಧಿರಾಜ್ ವರ್ಮ. ತನ್ನ ತಂದೆ ಅಧಿರಾಜ್ ವರ್ಮನನ್ನು ಹಾಗೆ ರಿಕ್ವೆಸ್ಟ್ ಮಾಡೋದು ನೋಡಿ ಕೋಪ ಬಂದರೂ, ನೀನು ನಿಜಕ್ಕೂ ಹೆತ್ತ ತಂದೆನಾ, ಕಳಿಸಲ್ಲ ಅಂತ ಹೇಳೋದು ಬಿಟ್ಟು ಪರ್ಮಿಷನ್ ಕೇಳ್ತೀರಾ ಅಂತ ಹೇಳಿದ್ಲು ಆರಾಧ್ಯ. ಶಟಾಪ್, ನಿಂಗೆ ನಿಜಕ್ಕೂ ಕೇಳೋ ಅರ್ಹತೆಯೇ ಇಲ್ಲ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ ಕೃಷ್ಣ. ಛೀ, ಒಬ್ಬರು ನಾನು ಮಾತು ಕೇಳ್ತಿಲ್ಲ, ಅವರಿಷ್ಟ ಅವ್ರದ್ದು ಆಗೋಯ್ತು, ಈ ಡೆವಿಲ್ ನನಗೆ ಬೇಡಪ್ಪ ಬೇಡ ಅಂತ ಪದೇ ಪದೇ ರಿಂಗ್ ತೆಗಿತಿದ್ರೆ ಮತ್ತೆ ಮತ್ತೆ ತನಗೆ ತೋರಿಸ್ತಿದ್ದಾನೆ,
ನಿಜಕ್ಕೂ ಈ ಬಾರಿ ತೆಗೆಯೋದಕ್ಕೂ ಬರ್ತಿಲ್ಲ, ದೇವ್ರೇ ತುಂಬ ಟೈಟಾಗಿದೆ ಅಂತ ಬೇಸರ ಪಡ್ತಾ ವಾಶ್ರೂಮ್ ಒಳಗೆ ಹೋಗಿ ತೆಗೆಯೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಯಾವುದೇ ಯೂಸ್ ಇಲ್ಲದೆ ಹೋಯಿತು. ಗಂಟೆಗಳ ಕಾಲ ಪಟ್ಟು ಬಿಡದ ವ್ಯಕ್ತಿಯಂತೆ ಕೈ ಚರ್ಮ ಸುಲಿಯುವಂತೆ ಉಜ್ಜಿ ಉಜ್ಜಿ ಆ ರಿಂಗ್ ತೆಗೆಯೋದಕ್ಕೆ ನೋಡಿದ್ಲು. ಆದರೆ ಅಷ್ಟಕ್ಕೂ ಆ ರಿಂಗ್ ಕದಲೇ ಇಲ್ಲ. ಇದೇನು ಇಂಚು ಕದಲ್ತಿಲ್ವಲ್ಲ, ಈ ಸಿಂಹನಿಗೆ ಮಾಯ ಮಂತ್ರಗಳು ಕೂಡ ಗೊತ್ತಾ? ನಿನ್ನೆವರೆಗೂ ಲೂಸ್ ಆಗಿತ್ತಲ್ಲ, ಇವಾಗೇನು ಹೀಗೆ ಚರ್ಮ ಕಂಡ್ಕೊಂಡು ಬಿಟ್ಟಿದೆ, ದೇವ್ರೇ ಅಂತ ನಿಟ್ಟುಸಿರು ಬಿಡ್ತಾ ಆ ರಿಂಗನ್ನು ಬೈತಾ ಕೂತ್ಲು ಆರಾಧ್ಯ. ರಾತ್ರಿ ಡಿನ್ನರ್ ಮಾಡೋ ಟೈಮ್ನಲ್ಲಿ ನಿಜಕ್ಕೂ ನೀನು ಏನಾಗೋಗಿದ್ದೆ ಆರಾಧ್ಯ, ನಿನಗೇನಾದರೂ ಆಗಿದೆಯೇನೋ ಅಂತ ನಿಮ್ಮಪ್ಪನ ಜೊತೆ ನಾನು ಶ್ರಾವ್ಯ ಎಷ್ಟೊಂದು ಕಂಗಾಲು ಬಿದ್ವು ಗೊತ್ತಾ ಅಂತ ಸಣ್ಣದಾಗಿ ನಕ್ಕದ್ಲು ಮಲ್ಲೇಶ್ವರಿ. ಹೌದಾ, ಇನ್ನೂ ನನಗೇನಾದರೂ ನಡೆದ್ರೆ ನಿಮಗೆ ಅಡ್ಡಿ ಮುಗಿದು ಹೋಗುತ್ತೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೀರೇನೋ ಅಂತ ಅಂದ್ಕೊಂಡೆ ಅಂತ ವ್ಯಂಗ್ಯವಾಗಿ ನೋಡಿದ್ಲು. ಹಾಗೆ ಅಂತೀಯಲ್ಲ ಆರಾಧ್ಯ, ನಮ್ಮೆಲ್ಲರದ್ದು ಒಂದೇ ಫ್ಯಾಮಿಲಿ, ನಾನು ನಿನಗಿಂತ ವಯಸ್ಸಿನಲ್ಲಿ ದೊಡ್ಡೋಳಾದ್ರಿಂದ ನಿನಗೆ ಒಳ್ಳೆಯದು ಕೆಟ್ಟದ್ದು ಹೇಳ್ತೀನಿ ಅಂತ ಬದಲಾಗ್ತಿದ್ದ ಕೃಷ್ಣನ್ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ಲು ಮಲ್ಲೇಶ್ವರಿ. ಯಾರ ಫ್ಯಾಮಿಲಿ, ಯಾರಿಗೆ ಫ್ಯಾಮಿಲಿ? ನನ್ನನ್ನು ಪ್ರಶಾಂತವಾಗಿ ತಿಂಡಿ ಕೂಡ ತಿನ್ನೋದಕ್ಕೆ ಬಿಡಲ್ವಾ ಅಂತ ಕೋಪದಿಂದ ಅಂತಿದ್ದ ಆರಾಧ್ಯಾಳಿಗೆ ಇದೇನಾ ನಿಜಕ್ಕೂ ಮಾತಾಡೋ ಪದ್ಧತಿ? ನಿನಗೆ ದೊಡ್ಡೋರಂದರೆ ಮರ್ಯಾದೆ ಇಲ್ವಾ ಅಂತ ರೊಚ್ಚೆಬ್ಬಿಸಿದ್ಲು ಮಲ್ಲೇಶ್ವರಿ. ಇನ್ನು ನಿಲ್ಲಿಸ್ತೀಯಾ? ತಿನ್ನೋ ಟೈಮ್ನಲ್ಲಿ ಏನು ನಿಜಕ್ಕೂ ಬಾಯಿ ಮುಚ್ಕೊಂಡು ತಿನ್ನಿ. ತಾನು ತಿಂತಿದ್ದ ಪ್ಲೇಟ್ನಲ್ಲಿ ಕೈ ತೊಳ್ಕೊಂಡು ತಿನ್ನದೆ ಹೊರಟು ಹೋದ ಕೃಷ್ಣ. ಇವಾಗ ಸಮಾಧಾನನ? ನಿಮ್ಮ ತಾಯಿ ಮಗಳಿಬ್ಬರು ಸೇರಿ ಚೆನ್ನಾಗಿ ಮುಕ್ಕಿ ಅನ್ನುತ್ತಾ ಆರಾಧ್ಯ ಕೂಡ ಕೋಪದಿಂದ ರೂಮ್ನೊಳಗೆ ಹೊರಟು ಹೋದ್ಲು. ಮರುದಿನ ಬೆಳಿಗ್ಗೆ ರೆಡಿಯಾಗಿ ಕೆಳಗೆ ಬಂದು ಆರಾಧ್ಯಾಗೆ ಹೊರಗೆ ಹೋಗ್ತಾ ಕಾಣಿಸ್ತಾ ಕೃಷ್ಣ. ಎಲ್ಲಿಗೆ ಹೋಗ್ತಿದ್ದೀರಪ್ಪ ಅಂತ ಕೇಳ್ತಾ ಹತ್ತಿರ ಬಂದು ಆರಾಧ್ಯಳ ಮುಖ ಕೂಡ ನೋಡದೆ ಮುಂದೆ ನಡೆದ ಕೃಷ್ಣ. ಕನಿಷ್ಠ ಬ್ರೇಕ್ಫಾಸ್ಟ್ ಆದರೂ ಮಾಡಿ ಹೋಗಿ, ನನ್ನ ಮೇಲಿನ ಕೋಪ ತಿಂಡಿ ಮೇಲೆ ಯಾಕೆ ತೋರಿಸ್ತಿದ್ದೀರಿ? ಹೀಗೆ ಎಷ್ಟು ದಿನ ಅಂತ ನನ್ನ ಜೊತೆ ಮಾತಾಡ್ತಾ ಇರ್ತೀರಾ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ನಾನು ನಿಜಕ್ಕೂ ನಿನಗೆ ಹೆತ್ತ ತಂದೆ ಅನ್ನೋ ವಿಷಯ ನೆನಪಿದ್ರೆ ನನ್ನ ಹತ್ರ ಅಷ್ಟು ಇಂಪಾರ್ಟೆಂಟ್ ವಿಷಯವನ್ನು ಮುಚ್ಚಿಡ್ತಾ ಇರಲಿಲ್ಲ ಅಂತ ಕೋಪದಿಂದ ಅಂದ ಕೃಷ್ಣ. ಆ ಮಾತುಗಳಿಗೆ ಆರಾಧ್ಯಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳಲು ಅಸಲಿಗೆ ನನ್ನನ್ನು ಯಾವಾಗಲಾದರೂ ನೀನು ಮಗಳಾಗಿ ನೋಡಿದ್ಯಾ ಸರ್? ನಾನು ನಿಮ್ಮನ್ನು ಹೆತ್ತಪ್ಪ ಅಂತ ಅಂದ್ಕೊಳ್ಳೋದಕ್ಕೆ ಯಾವಾಗ ನೋಡಿದ್ರೂ ಕೋಪ ಮಾಡ್ಕೊಳ್ತೀರಿ, ಪ್ರತಿಯೊಂದಕ್ಕೂ ಲಿಮಿಟ್ಸ್ ಆಗ್ತೀರಿ, ಏನಾದರೂ ನಡೆದ್ರೆ ನಿಜಾನೇ ತಿಳ್ಕೊಳ್ದೆ ನನ್ನನ್ನೇ ತಪ್ಪು ಅಂತ ಹೇಳ್ತೀರಿ. ಒಂದು ಬಾರಿ ಆದರೂ ಕನಿಷ್ಠ ಪ್ರೀತಿಯಿಂದ ಹತ್ರ ಕರ್ಕೊಂಡಿದ್ದೀರಾ ನನ್ನ ಕಷ್ಟ ಸುಖಗಳನ್ನ ಲೆಕ್ಕಿಸ್ಕೊಂಡಿದ್ದೀರಾ? ನಿಜಕ್ಕೂ ನಿಮಗೆ ನಿಮ್ಮ ಎರಡನೇ ಹೆಂಡತಿ ಅವಳ ಮಗಳು ಬಿಟ್ಟರೆ ನಾನು ಯಾವಾಗಲಾದರೂ ಕಾಣಿಸಿದ್ದೀನಾ ನಿಮಗೆ? ನಿಜಕ್ಕೂ ನಿಮ್ಮ ಹೆತ್ತ ಮಗಳು ನಾನಾ ಇಲ್ದಿದ್ರೆ ಶ್ರಾವ್ಯನಾ ಅಂತ ನನಗೆ ಒಂದೊಂದು ಬಾರಿ ಅನುಮಾನ ಕೂಡ ಬರುತ್ತೆ. ಅಸಲಿಗೆ ನಾನು ನಿಮ್ಮ ಹತ್ರ ಎಂದಾದರೂ ಸ್ವಚ್ಛವಾಗಿ ಪ್ರಾಬ್ಲಮ್ ಹೇಳ್ಕೊಳ್ಳೋ ಅವಕಾಶ ನೀವು ನನಗೆ ಕೊಟ್ಟಿದ್ದೀರಾ ಯಾವತ್ತಾದರೂ ಅಂತ ಕಣ್ಣು ತುಂಬ ಹರಿತಿದ್ದ ನೀರನ್ನು ಒರೆಸ್ಕೊಳ್ತಾ ಕೃಷ್ಣನನ್ನೇ ನೋಡ್ತಾ ಅಲ್ಲಿಂದ ಅಳ್ತಾ ಹೊರಗೆ ಓಡಿದ್ಲು ಆರಾಧ್ಯ. ಮನೆಯಿಂದ ಖಾಲಿ ಕೈಯಲ್ಲಿ ಕ್ಯಾಬ್ ಮಾಡ್ಕೊಂಡು ಕಾಲೇಜ್ಗೆ ಹೋದ ಆರಾಧ್ಯ ದುಡ್ಡು ಹೇಗೆ ಕಟ್ಟಬೇಕಂತ ಆಲೋಚಿಸಿರೋ ಟೈಮ್ನಲ್ಲಿ ಹೊರಗೆ ಬರ್ತಿದ್ದ ಕಾವ್ಯಾಳನ್ನು ನೋಡಿ ತಕ್ಷಣ ಅವಳ ಹತ್ರ ಹೋದ್ಲು. ಹೇ, ಏನಾಗೋಗಿದೆ ಇಷ್ಟು ದಿನ ಅಂತ ಕೇಳ್ತಿದ್ದ ಕಾವ್ಯಾಳನ್ನು ಮಧ್ಯದಲ್ಲಿ ತಡೆದು, ಪ್ಲೀಸ್ ನನಗೆ ಸ್ವಲ್ಪ ದುಡ್ಡು ಇದ್ರೆ ಕೊಡಲ್ವಾ? ಹೊರಗೆ ಕ್ಯಾಬ್ ದುಡ್ಡು ಕೊಡಬೇಕು, ನಿನಗೆ ಆಮೇಲೆ ಅದೆಲ್ಲ ವಿವರವಾಗಿ ಹೇಳ್ತೀನಿ ಅಂತ ಕೇಳಿದ್ಲು ಆರಾಧ್ಯ. ಆರಾಧ್ಯಳ ಮುಖ ನೋಡಿದ ಕಾವ್ಯಾಗೆ ಏನೋ ನಡೆದಿದೆ ಅಂತ ಅರ್ಥ ಆಗಿ ಕ್ಯಾಬ್ಗೆ ಮನಿ ಕಟ್ಬಿಟ್ಟು ಆರಾಧ್ಯಳ ಜೊತೆ ರೂಮ್ಗೆ ಹೋದ್ಲು. ಆರಾಧ್ಯಳ ಭುಜದ ಮೇಲೆ ಕೈ ಹಾಕಿ ಇವಾಗಾದರೂ ಏನು ನಡೆದಿದೆ ಅಂತ ಹೇಳಬೇಬಿ ಅಂತ ಕೇಳಿದ್ಲು ಕಾವ್ಯ. ಕಳೆದ 2 ದಿನಗಳಿಂದ ನಡೆದ ವಿಷಯಗಳು, ಇಂದು ತಂದೆ ಜೊತೆ ನಡೆದ ಗಲಾಟೆ ಎಲ್ಲವನ್ನ ಕಂಪ್ಲೀಟಾಗಿ ವಿವರವಾಗಿ ಹೇಳಿದ್ಲು ಆರಾಧ್ಯ. ಅಮ್ಮ, ಇಷ್ಟೆಲ್ಲ ನಡೆದು ಹೋಯ್ತಾ? ನಿಜಕ್ಕೂ ನಿಮ್ಮ ತಂದೆ ಮಗಳ ಪ್ರಾಬ್ಲಮ್ ಏನು? ಯಾವಾಗ ನೋಡಿದ್ರೂ ಗಲಾಟೆ ಮಾಡ್ತಾನೆ ಇರ್ತೀರಿ ಅಂತ ತಲೆ ಚಚ್ಕೊಂಡ್ಲು ಕಾವ್ಯ. ತಪ್ಪುಗಳನ್ನೆಲ್ಲ ಅವರು ಮಾಡಿ ನನ್ನನ್ನು ಬೈದರೆ ಹೀಗೆ ಇರುತ್ತೆ. ಮತ್ತೆ ಇನ್ನು ನಾನು ಸತ್ರು ಮನೆ ಕೂಡ ಹೋಗಲ್ಲ, ಇಲ್ಲೇ ಇರ್ತೀನಿ, ಏನಾದರೂ ಒಂದು ಮಾಡ್ಕೊಳ್ತೀನಿ ಬಿಡು, ನನ್ನ ಖರ್ಚುಗಳನ್ನು ನಾನೇ ನೋಡ್ಕೊಳ್ತೀನಿ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಮನುಷ್ಯರು ನನಗೆ ನಿಜಕ್ಕೂ ಬೇಡವೇ ಬೇಡ ಅಂತ ಕೋಪದಿಂದ ಹೇಳಿದ್ಲು ಆರಾಧ್ಯ. ಅದೆಲ್ಲ ಸರಿ, ಆವೇಶದಲ್ಲಿ ನೀನು ಒಂದು ವಿಷಯವನ್ನು ಮರ್ತೋಗ್ಬಿಡ್ತಿದ್ಯಾ? ಅಧಿರಾಜ್ ವರ್ಮ ಅವರು ವಾರ ದಿನಗಳಲ್ಲಿ ನಿಮ್ಮನೆಗೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಡೆದ ವಿಷಯ ತಿಳಿದ್ರೆ ತಕ್ಷಣ ಬಂದು ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನಿಜಕ್ಕೂ ಇಲ್ಲಿ ಯಾಕೆ ಇರೋದಕ್ಕೆ ಬಿಡ್ತಾರೆ? ತಿಕ್ಲು ಮುಖದ್ದೆ ಅಂತ ನೆನಪು ಮಾಡಿದ್ಲು ಕಾವ್ಯ. ನಾನು ಎಲ್ಲೂ ಹೋಗಲ್ಲ ಕಾವ್ಯ, ಇಲ್ಲೇ ಇರ್ತೀನಿ ಅಂತ ಮೊಂಡಾಗಿ ಉತ್ತರಿಸಿದ್ಲು ಆರಾಧ್ಯ.
ನಾನು ಕೇಳಿದ್ದು ಅದರ ಬಗ್ಗೆ ಅಲ್ವೇ ದಡ್ಡಿ. ನೀನು ಅಲ್ಲಿಲ್ಲ ಅಂತ ತಿಳಿದು ಮತ್ತೊಂದು ನಿಮಿಷ ನೀನು ಇಲ್ಲಿರೋದಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ನೀನು ಅಲ್ಲಿ ಇಲ್ಲ ಅಂತ ತಿಳಿದು ಮರುಕ್ಷಣ ನೀನು ಹುಡುಕೊಂಡು ಎಳ್ಕೊಂಡು ಹೋಯ್ತಾರೆ ಪ್ಯಾಲೇಸ್ಗೆ. ಏನೇ ಮಾಡಿದ್ರು ಸ್ವಲ್ಪ ಆಲೋಚಿಸಿ, ಒಂದಕ್ಕೆರಡು ಬಾರಿ ಯೋಚಿಸಿ ತೂಗಿ ಹೆಜ್ಜೆ ಹಿಡು ಅಂತ ತಲೆ ಮೇಲೆ ಒಂದು ಕುಟ್ಟಿದ್ಲು ಕಾವ್ಯ. ಅಬ್ಬಾ, ಯಾಕಷ್ಟೊಂದು ಯಾವಾಗಲೂ ತಲೆ ಮೇಲೆ ಹೊಡಿತೀಯಾ? ಹೀಗೆ ಹೊಡೆದು ಹೊಡೆದು ಕೊಲ್ತೀಯಲ್ಲೇ ಅಂತ ಕಿರಿಕಿರಿ ಪಟ್ಲು ಆರಾಧ್ಯ. ಹೊಡೆದು ಹೇಳಿದ್ರೇನೆ ತಮ್ಗೆ ಅರ್ಥ ಆಗೋತ್ತಾನೆ ಅಂತ ವ್ಯಂಗ್ಯವಾಗಂತಿದ್ದು ಕಾವ್ಯ ಜೊತೆ. ಸರಿ, ನಿನ್ಗೇನಾದರೂ ವರ್ಕ್ ಇದ್ರೆ ಮಾಡ್ಕೊ, ನಾನು ಸ್ವಲ್ಪ ಸಮಯ ಹಾಗೆ ಮಲ್ಕೊಳ್ತೀನಿ, ಈವ್ನಿಂಗ್ ಲೈಬ್ರರಿಗೆ ಹೋಗೋಣ ಅಂತ ಕಾವ್ಯಾಗ ಹೇಳಿ ಚೆನ್ನಾಗಿ ಗೊರಕೆ ಹೊಡೆದು ನಿದ್ರೆ ಮಾಡಿದ್ಲು. ಅಂದ ಹಾಗೆ ಸಾಯಂಕಾಲ ಇಬ್ಬರು ಕಾಲೇಜ್ ಲೈಬ್ರರಿಗೆ ಹೋದರು. ಕಾವ್ಯ ತನ್ನ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ತಿದ್ರೆ ಆರಾಧ್ಯ ಮಾತ್ರ ಲೈಬ್ರರಿ ಎಲ್ಲ ತಿರುಗ್ತಾ ದೊಡ್ಡ ಓದುಗಳ ಥರ ಎಲ್ಲ ಸೆಲ್ಫ್ಗಳನ್ನ ಹುಡುಕಿ ವ್ಯಾಂಪೈರ್ ಡೈರಿ ಅನ್ನೋ ಸ್ಟೋರಿ ಬುಕ್ ತಂದು ಕಾವ್ಯ ಎದುರುಗಡೆ ಕೂತು ಓದೋದು ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಸಮಯ ಓದಿದ ನಂತರ ವ್ಯಾಂಪೈರ್ ಕ್ಯಾರೆಕ್ಟರ್ನಲ್ಲಿ ಅಧಿರಾಜ್ ವರ್ಮಾ ಕಾಣಿಸಿದ್ರಿಂದ ಹೆದರ್ಕೊಂಡು, ಅಬ್ಬಾ ಇದೇನು ಈ ವಿಲನ್ ಕೂಡ ಹೀಗೆ ಕಚ್ತಾನೆ ಅಂತ ಭಯದಿಂದ ಅಂದ್ಕೊಳ್ತಾ ಬುಕ್ಕು ಕ್ಲೋಸ್ ಮಾಡಿಬಿಟ್ಟು ಸೀರಿಯಸ್ ಆಗಿ ಓದ್ಕೊಳ್ತಿದ್ದ ಕಾವ್ಯಳನ್ನು ಡಿಸ್ಟರ್ಬ್ ಮಾಡೋದು ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಅವಳನ್ನ ಗಿಲ್ಲುತ್ತಾ ಗಿಚ್ತಾ ಕೆರೆಯುತ್ತಾ ಹುಚ್ಚು ಕೆಲಸಗಳನ್ನ ಮಾಡ್ತಾ ಇರಲಾಗಿ ವರ್ಕ್ ಡಿಸ್ಟರ್ಬ್ ಮಾಡ್ತಿದ್ದ ಆರಾಧ್ಯಳ ಮೇಲೆ ಕೋಪ ಬಂದರು ಕಾವ್ಯ. ಏಯ್, ಇನ್ನೊಂದು ನಿಮಿಷ ನೀನಿಂದ ಹೋಗ್ಲಿಲ್ವೋ ನೆಕ್ಸ್ಟ್ ಮಿನಿಟ್ ನಾನು ನಿನ್ನ ಅಧಿರಾಜ್ ವರ್ಮಾಗೆ ಒಪ್ಪಿಸ್ಬಿಡ್ತೀನಿ ಅಂತ ಆರಾಧ್ಯಗೆ ವಾರ್ನಿಂಗ್ ಕೊಟ್ಟಳು ಕಾವ್ಯ. ನಾನೇನು ಮಾಡಿದ್ನೇ ಅಂತ ಅಮಾಯಕವಾಗಿ ನೋಡ್ತಾ ಕಣ್ಣು ಟಪ ಅಂತ ಬಡಿತಿದ್ದ ಆರಾಧ್ಯಳನ್ನು ನೋಡಿ ಮತ್ತೆ ಅಷ್ಟೊಂದು ಓವರ್ ಆ್ಯಕ್ಷನ್ ಬೇಡಪ್ಪ, ನೀನು ಓದಲ್ಲ, ನನ್ನನ್ನು ಓದೋಕೆ ಬಿಡಲ್ಲ, ನಿನಗೇನು, ನಿಮ್ಮ ಯಜಮಾನರು ಕೋಟಿ ಕೋಟಿ ಅಧಿಪತಿ, ಅದರಿಂದ ಓದಿದ್ರು ಓದದೇ ಇದ್ದರೂ ಒಂದೇ, ನನ್ನ ಕತೆ ಹಾಗಲ್ಲಮ್ಮ, ಕಷ್ಟಪಟ್ಟು ಓದಬೇಕು, ನೀನು ಹೋಗಿ ನಿನಗೆ ಸೂಟ್ ಆಗೋ ಪ್ರೇಮ ಕತೆ ಒಂದು ತಂದು ಓದ್ಕೋ ಅಂತ ವ್ಯಂಗ್ಯವಾಗಿ ಅನ್ನದ್ಲು. ಅಬ್ಬಾ ಬೇಡಮ್ಮ ಬೇಡ, ಆ ಪ್ರೇಮ ಕಥೆಯಲ್ಲಿ ಸೊಳ್ಳೆ ಕಥೆಗಳು ನಮಗೆ ನಿಜಕ್ಕೂ ಬೇಡಮ್ಮ ತಾಯಿ. ಆ ಪ್ರೇಮ ಅನ್ನೋ ಹುಚ್ಚಿನಿಂದಲೇ ನನ್ನ ಲೈಫ್ ಈ ದಿನ ಇಲ್ಲಿವರೆಗೂ ಬಂದಿದೆ. ಬ್ಯೂಟಿ ವಿತ್ ಬೀಸ್ಟ್ ಥರ ಆಗಿದೆ. ಇನ್ನೇನಾದರೂ ಸಲಹೆ ಕೊಟ್ಟರೆ ಒಳ್ಳೆಯದು ಅಂತ ಕೈ ಎತ್ತಿ ದಂಡ ನಮಸ್ಕಾರ ಇಟ್ಲು ಡ್ರಮ್ಯಾಟಿಕ್ ಆಗಿ ಆರಾಧ್ಯ. ಅಂದರೆ ಆ ಸ್ಟೋರಿಯಲ್ಲಿ ಬೀಸ್ಟ್ ರಾಜ್ಕುಮಾರ್ ಅಂತಾರ ಚೇಂಜ್ ಆದ ಹಾಗೆ ನೀನು ಅಧಿರಾಜ್ ವರ್ಮಾ ಕೂಡ ಯಾವುದೋ ಒಂದಿನ ಹಾಗೆ ಚೇಂಜ್ ಆಗ್ತಾನೋ ಏನೋ ಬಿಡು. ಆದರೂ ನಮಗೆ ಯಾಕೆ ಬಿಡಮ್ಮ, ಹೋಗಿ ಗಂಡನನ್ನು ಹೇಗೆ ನೋಡ್ಕೊಳ್ಬೇಕನ್ನೋ ಬುಕ್ ಓದು, ಅಧಿರಾಜ್ ವರ್ಮಾ ಅವ್ರ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳಿದ್ಲು ಕಾವ್ಯ. ಏಯ್, ನೀನು ನಿಜಕ್ಕೂ ನನ್ನ ಫ್ರೆಂಡ್ ಅಲ್ವೇ ಅಂತ ಬೈದ್ಕೊಳ್ತಾ ತುಂಬ ಕಾರ್ನರ್ ಆಗಿದ್ದ ಒಂದು ಬುಕ್ ಸೆಲ್ಫ್ ಹತ್ರ ಹೋಗಿ ತುಂಬ ಮೇಲಿದ್ದ ಒಂದು ಬುಕ್ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಸಿಗದೆ ಕಷ್ಟಪಡ್ತಿದ್ದ ಆರಾಧ್ಯಾಗೆ ಹೆಲ್ಪ್ ಮಾಡ್ತು ಮತ್ತೊಂದು ಕೈ. ಥ್ಯಾಂಕ್ ಯು ಅಂತ ಹಿಂದಕ್ಕೆ ತಿರುಗಿ ನೋಡ್ತಾ ಅಲ್ಲಿದ್ದ ಅಧಿರಾಜ್ ವರ್ಮನನ್ನು ನೋಡಿ ಶಾಕ್ ಆದ ಆರಾಧ್ಯ ಅಲ್ಲಿಂದ ಪಾರಾಗೋದಕ್ಕೆ ನೋಡಿದ್ಲು. ಇಷ್ಟರಲ್ಲಿ ಹಿಂದಿನಿಂದ ಆರಾಧ್ಯಳ ಕೈಯನ್ನು ಗಟ್ಟಿಯಾಗಿಡ್ಕೊಂಡು ಒಂದೇ ಎಳೆತಕ್ಕೆ ಕೆಳೆದು ಬುಕ್ ಸೆಲ್ಫ್ ಕಾಣಿಸಿಟ್ಟು ಎಲ್ಲಿಗೆ ಹೊಡೆ ಹೋಗ್ತಿದ್ಯಾ ಅಂತ ಅವಳ ಕಣ್ಣುಗಳನ್ನ ನೇರವಾಗಿ ನೋಡ್ದ ಅಧಿರಾಜ್ ವರ್ಮ. ನಿಜಕ್ಕೂ ನೀನೇನು ಮಾಡ್ತಿದ್ಯಾ? ನಿನಗೆ ತಿಳಿತಿದ್ಯಾ ಇದು ಲೈಬ್ರರಿ, ಯಾರಾದರೂ ನೋಡಿದ್ರೆ ತಪ್ಪ ಅಂದ್ಕೊಳ್ತಾರೆ ಅಂತ ಅವನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ಲು ಆರಾಧ್ಯ. ಆದರೆ ಅವನ ಬಲದ ಮುಂದೆ ತನ್ನ ಬಲ ಸಾಲ್ತಿದ್ದಾಗ ಸೈಲೆಂಟಾಗಿ ನಿಂತ ಆರಾಧ್ಯಳನ್ನು ಗಟ್ಟಿಯಾಗಿ ಅಪ್ಕೊಂಡು ಪ್ಯಾಲೇಸ್ ಕೊಟ್ಟೋಗೋಣ ಬಾ ಅಂತ ಅವಳ ಕಿವಿ ಹತ್ರ ಹಸ್ಕಿ ವಾಯ್ಸ್ನಲ್ಲಿ ಅಂದ ಅಧಿರಾಜ್ ವರ್ಮ. ನಾನು ಸತ್ತರೂ ಸರಿ ಪ್ಯಾಲೇಸಿಗೆ ಬರಲ್ಲ. ಆ ದಿನ ಕಿಡ್ನಾಪರ್ ಜೊತೆ ಕಾಲ್ ಮಾಡಿದ್ರೆ ನನ್ನ ಹೆಂಡತಿಯನ್ನು ನಾನು ಸೇವ್ ಮಾಡ್ಕೊಳ್ತೀನಿ, ಬರ್ತೀನಿ ಅಂತ ನವ್ಯಾಳಿಗೆ ಹೇಳಿದ್ರಿ ತಾನೇ. ಇವಾಗ ಕೂಡ ಅಲ್ಲಿಗೆ ಹೋಗಿ, ನನಗೇನು ಬೇಡ. ನಾನು ಯಾರ ವಿಷಯದಲ್ಲಾದರೂ ತುಂಬ ಫೇರ್ ಆಗಿರ್ತೀನಿ. ನವ್ಯ ಬದಲು ನನ್ನನ್ನು ಮದುವೆ ಆಗಿದೆಯಾ, ಆದ್ದರಿಂದ ನಾನು ಪಕ್ಕಕ್ಕೆ ಹೋಗ್ತೀನಿ, ನೀನು ಹ್ಯಾಪಿಯಾಗಿ ಅವಳ ಜೊತೆ ಇರು ಅಂತ ದೊಡ್ಡ ಹೆಂಗಸಿನ ಥರ ಹೇಳ್ತಾ ಮಾತಾಡಿದ್ಲು ಆರಾಧ್ಯ. ಎಲ್ಲ ನಿನಗೆ ನೀನೇ ಊಹಿಸ್ಕೊಂಡ್ರೆ ನಾನೇನು ಮಾಡಲಿ? ನಾನು ಹಾಗನ್ನೋದಕ್ಕೆ ಒಂದು ರೀಸನ್ ಇದೆ, ಅದು ನಿನ್ನಂಥ ಮಂಡು ಬುದ್ಧಿಯೊಳಗೆ ಅರ್ಥ ಆಗಲ್ಲ ಬಿಡು ಅಂತೂ ಆರಾಧ್ಯಳ ತಲೆ ಮೇಲೆ ಮುಟ್ಟದ. ನಾನೇನು ಮಂಡು ಬುದ್ಧಿಯೊಳಲ್ಲ, ನನಗೆಲ್ಲ ಗೊತ್ತು. ನೀವು ನನ್ನನ್ನು ನವ್ಯ ಪ್ಲೇಸ್ನಲ್ಲಿ ಸಬ್ಸ್ಟಿಟ್ಯೂಟಾಗಿ ಯೂಸ್ ಮಾಡ್ಕೊಳ್ಳೋಣ ಅಂತ ತಾನೇ ನನ್ನನ್ನು ಮದುವೆ ಆಗಿದ್ದು ಅಂತ ಅಂತಿದ್ದು ಆರಾಧ್ಯಳನ್ನು ಹಿಡಿದು ಹೊರಗೆ ಎಳಪ್ಕೊಂಡು ಹೋಗಿ ಕತ್ತಲೆಯಾಗಿದ್ದ ಪ್ಲೇಸ್ನಲ್ಲಿ ಬಿಟ್ಟ ಅಧಿರಾಜ್ ವರ್ಮ. ನಿಜಕ್ಕೂ ನೀನು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಇಲ್ಲಿ ತುಂಬ ಕತ್ತಲೆ ಆಗಿದೆ, ನನಗೆ ಭಯ ಆಗ್ತಿದೆ, ಹೊರಟು ಹೋಗ್ತೀನಿ ಅಂತ ಅಂತಿದ್ದು ಆರಾಧ್ಯಳನ್ನು ಹತ್ರ ಕಪ್ಕೊಂಡು ನಾನು ಹೇಳೋದನ್ನು
1 ಮಿನಿಟ್ ಕೇಳ್ತೀಯಾ ಅಂತ ಅವಳ ಕಿವಿಯಲ್ಲಿ ಗುಸುಗುಸುವಾಗಿ ಹೇಳ್ದ. ಕಿವಿಗೆ ತಗಲ್ತಿದ್ದ ಅವನ ತುಟಿಗಳ ಸ್ಪರ್ಶಕ್ಕೆ ಶರೀರದಲ್ಲಿ ಯಾವುದೋ ರೀತಿ ಆಗ್ತಾ ಇದ್ದರೆ ಭಾರ ಆಗ್ತಿದ್ದು ಉಸಿರನ್ನು ಕಷ್ಟವಾಗಿ ಕಂಟ್ರೋಲ್ ಮಾಡ್ಕೊಳ್ತಾ ಹೇಳಿ ಎಂಬಂತೆ ಸಣ್ಣದಾಗ್ತಲೇ ಆಡಿಸಿದ್ಲ ಆರಾಧ್ಯ. ಆ ದಿನ ನವ್ಯಾಳನ್ನ ನನ್ನ ವೈಫ್ ಅಂತ ಹೇಳ್ತಿದ್ರೆ ಆ ಕಿಡ್ನಾಪರ್ಸ್ ನಿನಗೇನಾದರೂ ಮಾಡ್ತಾರೋ ಅನ್ನೋ ಭಯದಿಂದ ಹಾಗಂದೆ. ನಿನ್ನನ್ನು ನನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡ್ತಿದ್ರೆ ಸೇವ್ ಮಾಡೋದಕ್ಕೆ ನಾನು ನಿನ್ನ ಹತ್ರ ಯಾಕೆ ಬರ್ತೀನಿ ಅಂತ ಅವಳ ಮುಂಗುರುಳನ್ನು ಸವರ್ತಾ ಪ್ರೇಮದಿಂದ ಹೇಳ್ದ. ಅಧಿರಾಜ್ ವರ್ಮ ಹೇಳಿದ ಮಾತುಗಳು ಅರ್ಥ ಆಗ್ತಿದ್ರೆ, ಅಂದರೆ ಆ ದಿನ ನೀವು ನಿಜವಾಗಿಯೂ ನನಗಾಗೆ ಬಂದಿದ್ದೀರಾ, ನವ್ಯಾಳಿಗಾಗಿ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಬಾರಿ ಕೇಳಿದ್ಲು. ಇಷ್ಟು ಹೇಳಿದ್ರು ಕೂಡ ನಿನಗಿನ್ನೂ ಅನುಮಾನ ಹಾಗೇ ಇದೆಯಾ? ಬೇಕಂತಲೇ ಅವರಿಗೆ ಸುಳ್ಳು ಹೇಳಿದೆ. ನಾನು ನಿನ್ನನ್ನು ಹುಡುಕ್ತಾ ಅಷ್ಟು ದೂರ ಬಂದರೆ ನೀನು ನನ್ನ ತಲೆ ಮೇಲೆ ಕೋಲ್ನಿಂದ ಹೊಡೆದು ಓಡ್ ಹೋದೆ ಅಂತ ಕೋಪದಿಂದ ಮುಖ ಇಟ್ಕೊಂಡ ಅಧಿರಾಜ್ ವರ್ಮ. ನೀನು ನವ್ಯಾಳನ್ನು ನಿನ್ನ ವೈಫಾಗಿ ಒಪ್ಕೊಂಡಿದ್ದಕ್ಕೆ ಕೋಪ ಬಂದು ಹಾಗೆ ಹೊಡೆದೆ, ಪ್ಲೀಸ್ ಕೋಪ ಮಾಡ್ಕೊಳ್ಬೇಡಿ ಅಂತ ಅನ್ನುತ್ತಾ ಮುದ್ದ ಕಿವಿಗಳನ್ನ ಹಿಡಿದು ಹೇಳ್ತಿದ್ದ ಆರಾಧ್ಯಳನ್ನು ನೋಡಿ ಏನೇನೋ ಫೀಲಿಂಗ್ಸ್ ಬರ್ತಿದ್ರೆ ಒಂದೇ ಬಾರಿಗೆ ಅವಳ ತುಟಿಗಳನ್ನ ಮುಟ್ಟಿ ಗಾಢವಾಗಿ ಚುಂಬಿಸ್ದ ಅಧಿರಾಜ್. ಸ್ವಲ್ಪ ಸಮಯಕ್ಕೆ ಉಸಿರಾಡಲಾಗದೆ ಅಧಿರಾಜ್ ವರ್ಮರನ್ನು ಹಿಂದಕ್ಕೆ ತಳ್ತಾ, ಅಬ್ಬಾ ನಿಜಕ್ಕೂ ನಿನಗೆ ಈ ಮುತ್ತುಗಳು ಹುಚ್ಚು ಏನಯ್ಯ, ಯಾವಾಗ ಎಲ್ಲಿದ್ದೀವಿ ಅಂತ ಕೂಡ ನೋಡೋದಿಲ್ಲ, ಜಾಗ ಸಿಕ್ಕರೆ ಸಾಕು ಮುತ್ತಿರ್ತೀಯ ಅಂತ ಅವನ ಗುಂಡಿಗೆ ಮೇಲೆ ಕೈಗಳಿಂದ ಹೊಡಿತಾ ಕೋಪದಿಂದ ಮುಖ ಇಟ್ಕೊಂಡ್ಳು. ಕಥೆಯನ್ನು ಮುಂಚಿತವಾಗಿ ನೋಡೋದಕ್ಕೆ ಪ್ರತಿಲಿಪಿಲಿ ಹೋಗಿ ನೋಡಿ. ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ನೀಡಿರ್ತೀನಿ, ಮರಿದೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನನ್ನನ್ನು ಫಾಲೋ ಮಾಡೋದ್ರ ಮೂಲಕ ಕಥೆಯನ್ನು ಇಲ್ಲಿಗಿಂತ ಮೊದಲು ಅಲ್ಲಿ ಓದಿ. ಥ್ಯಾಂಕ್ ಯು.